ಸ್ಟೂಡೆಂಟ್ಸ್, ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ಅಪವರ್ತಿಸುವಿಕೆ ಅನ್ನೋ ಒಂದು ಪಾಠವನ್ನ ಸ್ಟಾರ್ಟ್ ಮಾಡಿದ್ದೆ. ಅದರೊಳಗೆ ಇವತ್ತ ಭಾಗಾಕಾರ, ಬೀಜೋಕ್ತಿಗಳ ಭಾಗಾಕಾರ, ಡಿವಿಷನ್ ಆಫ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅನ್ನೋ ಒಂದು ಟಾಪಿಕ್ ಅನ್ನ ಹೇಳ್ತಾ ಇದ್ದೇನೆ. ಹಾಗಾದ್ರೆ ಯಾವ ಪಾಠ ಹೇಳ್ರಿ? ಅಪವರ್ತಿಸುವಿಕೆ. ಅಪವರ್ತಿಸುವಿಕೆ ಅಪವರ್ತಿಸುವಿಕೆ ಹೌದಾ? ಸೊ ನಾ ಇದ್ರಾಗ ಏನ್ ಹೇಳ್ತಾ ಇದ್ದೆ ಅಂದ್ರ ಭಾಗಾಕಾರ. ಈಗ ನಮ್ಗ ಭಾಗಾಕಾರ ಅನ್ನೋದು ನಮ್ಗೆ ಗೊತ್ತಿದೆ, ನಾರ್ಮಲ್ ಸಂಖ್ಯೆಗಳ ಭಾಗಾಕಾರ. ಫಾರ್ ಎಕ್ಸಾಂಪಲ್, ಈಗ 25ನ್ನ 5ರಿಂದ ನೀವು ಭಾಗಾಕಾರ ಮಾಡಿದ್ರೆ ಈಸಿಲಿ 5 25 0 ಅಂತ ಇಡ್ತೀರಿ. ಅಲ್ಲಿ ನಮ್ಗೆ ಏನಾಗಿದೆ, ಪರ್ಟಿಕ್ಯುಲರ್ ಟೇಬಲ್ಸ್ ಗಳು ಗೊತ್ತದಾವ್. ಬಟ್ ಇಲ್ಲಿ ನಮ್ಗ ಅಪವರ್ತಿಸುವಿಕೆ ಒಳಗ ಯಾವುದೇ ಟೇಬಲ್ಸ್ ಇಲ್ಲ, ಏನಿಲ್ಲ. ಬಟ್ ನಮ್ಗ ಒಂದಿಷ್ಟು ನಮ್ಗ ಬೇಸಿಕ್ ಟೆಕ್ನಿಕ್ ಗೊತ್ತಿರ್ಬೇಕು. ಯಾವಾಗಂದ್ರ ಅಲ್ಜಿಬ್ರಾವನ್ನ ಅಥವಾ ಬೀಜಗಣಿತದೊಳಗ ನಾವು ಭಾಗಾಕಾರವನ್ನ ಮಾಡ್ಬೇಕಾದ್ರ. ಸೊ ನೀವು ಎಲ್ಲಾ ಕಡೆ ನೋಡ್ರಿ, ಬೀಜಗಣಿತದ ಸಂಕಲನ ಇರ್ಬೋದು, ವ್ಯವಕಲನ ಇರ್ಬೋದು, ಭಾಗಾಕಾರ ಇರ್ಬೋದು, ಗುಣಾಕಾರ ಇರ್ಬೋದು. ಅದಕ್ಕೆ ಅದರದೇ ಆದಂತ ಒಂದಿಷ್ಟು ಮೆಥಡ್ಸ್ ಗಳದಾವ್. ಅಂದ್ರೆ ನಾವು ಕಲ್ತಿರೋದು ಸಂಖ್ಯೆಗಳ ಗುಣಾಕಾರ, ಭಾಗಾಕಾರ, ಕೂಡಿಸುವುದು ಮತ್ತ ಸಂಕಲನ ಅಥವಾ ವ್ಯವಕಲನದಕ್ಕಿಂತನೂ ಇದು ಸ್ವಲ್ಪ ನಮಗ ಡಿಫ್ರೆಂಟ್ ಆಗಿರ್ತೈತಿ. ಒಂದೆರಡು ಸ್ಟೆಪ್ಸ್ ಗಳನ್ನ ಕಲ್ತೀವಿ ಅಂದ್ರೆ ನಮಗ ಈಸಿ ಆಗ್ತೈತಿ. ಹಾಗಾದ್ರೆ ಯಾವ್ದು ಹೇಳ್ರಿ? ಬೀಜೋಕ್ತಿಗಳ ಭಾಗಾಕಾರ. ಭಾಗಾಕಾರ ಹೌದಾ? ಇದ್ರೊಳಗೆ ನಮಗ ಒಂದಿಷ್ಟು ರೂಲ್ಸ್ ಅದಾವ. ಯಾವ್ಯಾವ ಅನ್ನೋದನ್ನ ನೋಡೋಣಂತ. ಫಸ್ಟ್, ಏಕಪದ ಬೀಜೋಕ್ತಿಯನ್ನು ಇನ್ನೊಂದು ಏಕಪದ ಬೀಜೋಕ್ತಿಯಿಂದ ಭಾಗಿಸುವುದು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಎಕ್ಸಾಂಪಲ್ ಅನ್ನ ತೋರಿಸ್ತಾ ಇದ್ದೀನಿ ನಾನು. ಈಗ 6x³ ಅಂತ ಇದೆ ಹೌದಾ, ಡಿವೈಡೆಡ್ ಬೈ 2x ಅಂತ ಇದೆ ಹೌದಾ. ಈಗ ಏನಾಯ್ತು, ಇದು ಒಂದು ನಮಗ ಏಕಪದೋಕ್ತಿ, ಅಂದ್ರೆ ಒಂದೇ ಪದ ಇದೆ. ಅಲ್ಲಿ ಅಕಸ್ಮಾತ್ ನಾವು ಪ್ಲಸ್ ಬರೋದು ಇನ್ನೊಂದು ಸಂಖ್ಯೆಯನ್ನ ಬರ್ದಿದ್ವಿ, ಅದು ದ್ವಿಪದೋಕ್ತಿ. ಮತ್ತೊಂದು ಪ್ಲಸ್ ಅಥವಾ ಮೈನಸ್ ಅನ್ನ ಬರೋದನ್ನ ಇನ್ನೊಂದು ಸಂಖ್ಯೆಯನ್ನ ಬರ್ದಿದ್ದೆ ಅಂದ್ರೆ ಅದು ಏನಾಗತ್ತೆ ಹೇಳ್ರಿ, ನಮಗ ತ್ರಿಪದೋಕ್ತಿ. 3ಕ್ಕಿಂತ ಹೆಚ್ಚು ಪದಗಳನ್ನ ಹೊಂದಿತ್ತಂದ್ರ ಅದಕ್ಕ ನಾವು ಬಹುಪದೋಕ್ತಿಗಳು ಅಂತ ಕರಿತೇವೆ. ಬಟ್ ಈಗ ಏನಾಗಿದೆ, ನಮಗ ಒಂದೇ ಒಂದು ಪದ ಇದೆ, ಇದು ಕೂಡ ಒಂದೇ ಪದ ಇದೆ. ಅಂದ್ರೆ ನಾವ್ ಏನಂತ ಕರಿತೀವಿ? ಏಕಪದ ಬೀಜೋಕ್ತಿಯಿಂದ ಇನ್ನೊಂದು ಏಕಪದ ಬೀಜೋಕ್ತಿಯಿಂದ ಅದನ್ನ ಭಾಗಿಸೋದು ಹೌದಾ. ಸೊ ಈಗ ಏನಾಗತ್ ನೋಡ್ರಿ, 6ಅನ್ನ ಅದರದ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವ ಆಗತ್ ನೋಡ್ರಿ? 2 × 3 ಹೌದಾ. ಆಮೇಲೆ ಇಂಟು ಎಕ್ಸ್ ಎಷ್ಟು ಸಲ ಇದೆ? ಇಲ್ಲಿ 3 ಸತಿ ಇದೆ. ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಅಂತ ಇದೆ ಹೌದಾ. ಅದಾದ್ಮೇಲೆ ಡಿವೈಡೆಡ್ ಬೈ 2 × ಎಕ್ಸ್ ಅಂತ ಅಷ್ಟ ಇದೆ. ಕರೆಕ್ಟಾ? ಸೊ ಇಲ್ಲಿ ನೋಡ್ರಿ, ನನಗ 2 2 ಕ್ಯಾನ್ಸಲ್ ಆಗ್ತೈತಿ. ಅದಾದ್ಮೇಲೆ ಇಲ್ಲೊಂದ್ ಎಕ್ಸ್ ಕ್ಯಾನ್ಸಲ್ ಆಗ್ತೈತಿ. ಇಲ್ಲಿ ಏನ್ ಉಳಿತು ಮತ್ ನಮಗ? 3x ಅಂತ ಉಳಿತು. ಸೊ 3 × x ಏನಾಗತ್ ನಮಗ? x² ಅಂತ ಆಗತ್ತ. ಕರೆಕ್ಟಾ? ಅಂದ್ರ ಏಕಪದೋಕ್ತಿಯಿಂದ ಏಕಪದೋಕ್ತಿಯನ್ನ ನಾವು ಭಾಗಿಸುವಾಗ ಅದರದ ಅವಿಭಾಜ್ಯ ಅಪವರ್ತನಗಳು ಪ್ಲಸ್ ಅವೇನೇನು ಚರಾಕ್ಷರಗಳಿರ್ತಾವಲ್ಲ ಅವು ಎಷ್ಟು ಸತಿ ಅದಾವು ಕೆಳಗ, ಅಂದ್ರ ಛೇದದೊಳಗೆ ಎಷ್ಟು ಅದಾವು ಅವನ್ನ ನೋಡಿ ನಾವು ಡಿವೈಡೆಡ್ ಬೈ ಮಾಡ್ಬೇಕು. ಇದು ಅರ್ಥ ಆಯ್ತು? ಎಕ್ಸಾಂಪಲ್ ಇದು ಯಾವ್ದಕ್ಕೆ ಎಕ್ಸಾಂಪಲ್ ಹೇಳ್ರಿ? ಏಕಪದೋಕ್ತಿಯನ್ನ ಏಕಪದೋಕ್ತಿಯಿಂದ ಯಾವ ರೀತಿ ಭಾಗಿಸ್ಬೇಕು ಅನ್ನೋದು ಈಸಿ ಇದೆಲ್ಲ. ಅಪವರ್ತನಗಳನ್ನ ತೆಗಿಬೇಕು, ಅವು ಎಷ್ಟು ಎಕ್ಸ್ ಅದಾವು ಅಥವಾ ಎಷ್ಟು ವಾಯ್ ಅದಾವು ಅಥವಾ ಎಷ್ಟು ಜೆಡ್ ಅದಾವು ಅಥವಾ ಯಾವುದೇ ಚರಾಕ್ಷರಗಳನ್ನ ಅವರು ಕೊಟ್ಟಿರ್ಬೋದು, ಅವ್ ಎಷ್ಟು ಅದಾವು, ಆಮೇಲೆ ಛೇದದೊಳಗೆ ಯಾವ್ಯಾವ ಅದಾವ ನೋಡಿ ನಾವು ಭಾಗಿಸ್ಬೇಕು. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಯಾವ್ದಂದ್ರ, ಒಂದು ಬಹುಪದೋಕ್ತಿಯನ್ನ ಏಕಪದೋಕ್ತಿಯಿಂದ ಭಾಗಿಸುವುದು. ಅಂದ್ರ ಒಂದೇ ಒಂದು ಬಹುಪದೋಕ್ತಿ ಇದೆ ನಮಗ. ಸೆಕೆಂಡ್ ರೂಲ್ಸ್ ಯಾವ್ದಂದ್ರ ನಮಗ ಬಹುಪದೋಕ್ತಿ. ಸೊ ಬಹುಪದೋಕ್ತಿ ಯಾವ ರೀತಿ ಇದೆ ಒಂದ್ಸಲ ನೋಡೋಣಂತ. 4y³ ಹೌದಾ ಪ್ಲಸ್ 5y² ಕರೆಕ್ಟ್ ಪ್ಲಸ್ 6y ಹೌದಾ. ಇದೇನಾಯ್ತು ನಮಗ? ಬಹುಪದೋಕ್ತಿ ಆಯ್ತು. 3 ಅಥವಾ 3ಕ್ಕಿಂತ ಹೆಚ್ಚಿರುವಂತಹ ಅಂದ್ರ ಪದೋಕ್ತಿಗಳನ್ನ ನಾವ್ ಏನಂತ ಕರಿತೀವಿ? ಬಹುಪದೋಕ್ತಿ ಅಂತ ಕರಿತೀವಿ. ಸೊ ಇದನ್ನ ನಾವು ಯಾವ್ದ್ರಿಂದ ಭಾಗಿಸ್ಬೇಕಂತ? 2y ದಿಂದ ಭಾಗಿಸ್ಬೇಕು ಹೌದಾ. 2y ದಿಂದ ನಾವು ಅದನ್ನ ಭಾಗಿಸ್ಬೇಕು. ಕರೆಕ್ಟಾ? ಇಲ್ಲಿ ನೋಡ್ರಿ, ನಮ್ಗೆ ಏನಾಗತ್ತ,
ಫಸ್ಟ್ ಇದ್ರೊಳಗೆ ಕಾಮನ್ ಇರ್ತಕ್ಕಂತ ಸಂಖ್ಯೆಗಳು ಯಾವ್ದಾವು ನೋಡ್ರಿ. ಹೌದಾ, ಇಲ್ಲಿ ಕಾಮನ್ ಇರ್ತಕ್ಕಂತ ಸಂಖ್ಯೆಗಳು ಯಾವ್ದಾವ್ ನಮಗಿಲ್ಲಿ? ಇಲ್ಲಿ y ಇದೆ, ಇಲ್ಲಿ y ಇದೆ, ಇಲ್ಲಿ y ಇದೆ. ಸೊ y ಅಷ್ಟ ನಾನು ತೆಗಿತೀನಿ. ಹೌದಾ, ಆಮೇಲೆ ನೋಡ್ರಿ ಇಲ್ಲಿ 4 ಇದೆ, ಇಲ್ಲಿ 6 ಇದೆ. ಬಟ್ ನಮಗ ಅದನ್ನ ಏನಂತಾರ, ಕಾಮನ್ ಆಗಿ ತೆಗಿಲಿಕ್ ಬರುದಿಲ್ಲ. ಯಾಕಂದ್ರೆ ಇಲ್ಲಿ ನಡು ಒಂದು 5 ಇದೆ, ನಾವು ತೆಗಿಲಿಕ್ ಬರುದಿಲ್ಲ. ಸೊ ಇಲ್ಲಿ ಆಲ್ರೆಡಿ y ಕ್ಯೂಬ್ ಒಳಗ್ ಒಂದು y ಹೋಯ್ತಂದ್ರೆ ಎಷ್ಟು ಉಳಿತು? 4y² ಪ್ಲಸ್ 5y. ಯಾಕಂದ್ರೆ 2 y ಒಳಗ ಒಂದು y ಆಲ್ರೆಡಿ ತೆಗೆದ್ ಬಿಟ್ಟೇವೆ ನಾವು. ನೆಕ್ಸ್ಟ್ 6 ಅಂತ ಉಳಿತು. ಈ ಡಿವೈಡೆಡ್ ಬೈ ಇದ್ದದನ್ನ ನಾನು ಈ ರೀತಿ ಬರಿಬಹುದಲ್ಲ? ಹೌದಾ, ಈ ರೀತಿ ಬರಿಬಹುದು. ಸೊ ಈಗ ಏನಾಯ್ತು, ಈ y ಕ್ಯಾನ್ಸಲ್ ಆಯ್ತು. ಆಮೇಲೆ ನನಗೆ ಇದನ್ನ ಏನು ಡಿವೈಡೆಡ್ ಬೈ ಮಾಡ್ಲಿಕ್ಕೆ ಬರುದಿಲ್ಲ. ಇದು ಇಷ್ಟೇ ಲಾಸ್ಟ್ ಇದೆ. ಹೌದಾ, ಇದನ್ನ ಇನ್ನು ಏನ್ ಮಾಡ್ಬೋದು, ಸಪ್ರೇಟ್ ಬರಿಬಹುದು ಅಷ್ಟೇ. ಅಷ್ಟು ಕಾಂಪ್ಲಿಕೇಶನ್ ನಮಗ ಬೇಡ. ಸಪ್ರೇಟ್ ಅಂದ್ರೆ ಯಾವ ರೀತಿ ಬರಿಬೇಕಂದ್ರ, ಈಗ ನೋಡ್ರಿ ನನಗೆ ನಿಮಗ ಅನಿಸ್ಬೋದು, ನೀವ್ ಏನ್ ಮಾಡ್ಬಿಡ್ತೀರಿ ಸಡನ್ ಆಗಿ ಈಗ 2 2 2 ಅಂದ್ರೆ ಇಲ್ಲಿ 2 3 ಮಾಡ್ಬಿಡ್ತೀರಿ. ಇಲ್ಲಿ ನಡು ಇಲ್ಲಲ್ರಿ ಇದನ್ನ ಬಿಟ್ ಬಿಡುವಂತಹ ಚಾನ್ಸಸ್ ನಾವ್ ಬಹಳ ಸ್ಟೂಡೆಂಟ್ಸ್ ಆ ರೀತಿ ಮಾಡೋದನ್ನ ನೋಡಿದೀವಿ. ಯಾಕಂದ್ರೆ ಇಲ್ಲಿ ನಡು ಪ್ಲಸ್ ಇದೆ ಅಂದ್ರ ನಮಗ್ ಅಷ್ಟೂನು ನಾವ್ ಏನ್ ಮಾಡ್ಬೇಕು, ಇದಕ್ಕ ಅದು ಭಾಗಾಕಾರ ಹೋಗ್ತಾ ಇರ್ಬೇಕು. ಅಂದ್ರಷ್ಟ ನಾವ್ ಮಾಡ್ಲಿಕ್ಕೆ ಬರ್ತೈತಿ. ಯಾವುದೇ 2 ಹೋದ್ವು ಅಥವಾ 1 ಹೋದ್ರು ನಾವ್ ಮಾಡ್ಲಿಕ್ಕೆ ಬರುದಿಲ್ಲ. ಅದ್ರ ಬದ್ಲಿ ನಾ ಇದನ್ನ ಈ ರೀತಿನೂ ಮಾಡ್ಬೋದು. 4y² ಡಿವೈಡೆಡ್ ಬೈ 2 ಪ್ಲಸ್ 5y ಡಿವೈಡೆಡ್ ಬೈ 2 ಪ್ಲಸ್ 6 ಡಿವೈಡೆಡ್ ಬೈ 2 ಅಂತ ಮಾಡಬಹುದು. ಸೊ ಈಗ ಏನಾಗತ್ತೆ, ಇದು 2 1 2 2. ಸೊ 2y² ಪ್ಲಸ್ ಇಲ್ಲಿ ನೋಡ್ರಿ ಇದಂತೂ ಏನ್ ಮಾಡ್ಲಿಕ್ಕೆ ಬರುದಿಲ್ಲ ನಮಗ. ಈ ಬೀಜೋಕ್ತಿ ಒಳಗ ಒಂದ್ ನೆನಪಿಟ್ಕೋರಿ, ಪಾಯಿಂಟ್ ಒಳಗೆ ಇಡೋದಂತೂ ಬೇಡ. ಹೌದಾ, ಅದನ್ನ ಇಡೋದನ್ನು ಇಲ್ಲ. ಆ ರೀತಿ ಮೆಥಡ್ಸ್ ಗಳು ನಮಗ ಇಲ್ಲ. ಹೌದಾ, ಸೊ 5/2 ಇಂಟು y ಪ್ಲಸ್ ಇಲ್ಲಿ ನೋಡ್ರಿ 2 1 2 3 ಪ್ಲಸ್ 3 ಅಂತ ಆಗತ್ತ. ಈ ರೀತಿ ಇಡ್ಬೋದು. ಬಟ್ ಇದೇನು ಇಷ್ಟಕ್ಕ ನೀವು ಬಿಟ್ರು ಓಕೆ, ಇದನ್ನೇನ್ ಬರಿಬೇಕು ಅನ್ನೋಂಥದ್ದು ಇಲ್ಲ. ಬಟ್ ನಿಮಗ ಸ್ವಲ್ಪ ಜಸ್ಟ್ ನಾಲೆಜ್ ಬರ್ಲಿ ಅನ್ನೋದಕ್ಕೆ ನಾನು ಇದನ್ನ ಯಾವ ರೀತಿ ಮಾಡಬಹುದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಹಾಗಾದ್ರೆ ಇದು ಯಾವ್ದಕ್ ಉದಾಹರಣೆ ಹೇಳ್ರಿ? ಬಹು ಪದೋಕ್ತಿಯನ್ನ ಏಕ ಪದೋಕ್ತಿಯಿಂದ ಭಾಗಿಸುವಂತ ಮೆಥಡ್ ಇವು. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಈಗ ಅಭ್ಯಾಸಕ್ಕೆ ಹೋಗೋಣ. ಹೌದಾ, ಅಭ್ಯಾಸ ಏನಿದೆ ನೋಡ್ರಿ, ಅಭ್ಯಾಸ 6.3 ಅಂತ ಇದೆ. ಹೌದಾ, ಅಭ್ಯಾಸ 6.3 ಅಂತ ಇದೆ. ಹೌದಾ, ಸೊ ಅದಕ್ಕಿಂತ ಮುಂಚೆ ನಾನೊಂದಿಷ್ಟು ಇಲ್ಲಿ ನಿಮಗ ಅದಕ್ಕೆ ರಿಲೇಟೆಡ್ ಇರ್ತಕ್ಕಂಥದ್ದು ಒಂದು ಸಿಮ್ಯುಲೇಷನ್ ನ ತೋರಿಸ್ತೇನೆ. ಅದಾದ್ಮೇಲೆ ನಾನು ನಿಮಗೆ ಅಭ್ಯಾಸಕ್ಕೆ ಹೋಗೋಣ. ಹೌದಾ, ಸೊ ಇಲ್ಲೊಂದಿಷ್ಟು ಇದಾವ ನೋಡ್ರಿ. ಇದು ಜಸ್ಟ್ ನಿಮಗ ಸಂಖ್ಯೆಗಳ ಭಾಗಾಕಾರ ಇದ್ದಿದ್ದಿದೆ. ಹೌದಾ, ಕಾಣಿಸ್ತಾ ಇದೆ ಇಲ್ಲಿ? ಒಂದ್ ಸೆಕೆಂಡ್. ಇಲ್ಲಿ ನೋಡ್ರಿ, a farmer puts 90 apples equally in 10 bags. How many apples are there in each bag? ಅಂದ್ರೆ ಒಬ್ರು ರೈತರು ಏನ್ ಮಾಡಿದಾರು, 10 ಬ್ಯಾಗ್ ಒಳಗ 90 ಆಪಲ್ಸ್ ಗಳನ್ನ ಅಥವಾ ಸೇಬು ಹಣ್ಣುಗಳನ್ನ ಅವರು ಈಕ್ವಲ್ ಆಗಿ ಅದ್ರೊಳಗ ಹಾಕ್ಬೇಕಾಗಿದೆ. ಹಾಗಾದ್ರೆ ಒಂದೊಂದು ಬ್ಯಾಗ್ ಒಳಗೆ ಎಷ್ಟದು ಆಪಲ್ಸ್ ಗಳು ಹಿಡಿತಾವು ಅಥವಾ ಅದನ್ನ ಹಾಕ್ಬೋದು ನಾವು ಅಂತ ಹೇಳಿ. ಇನ್ ಜನರಲ್ ಆಗಿ ನಿಮ್ಗೆ ಆಲ್ಮೋಸ್ಟ್ ಈಗ ಆನ್ಸರ್ ಗೊತ್ತಾಗಿರ್ಬೋದು. ಹೌದಾ, ಅಂದ್ರೆ ಈಗ ನಮಗೇನಾಗತ್ತ, ಒಂದ್ಸಲ ನೋಡೋಣ. ಈಗ ಕರೆಕ್ಟಾ ಕಾಣಿಸ್ತಾ ಇದೆ ಇಲ್ಲಿ? ಹೌದಾ, ನಮ್ ಸ್ಲೈಡ್ ತೋರಿಸ್ತಾ ಇದೆ ನೋಡ್ರಿ. ಕರೆಕ್ಟಾ? ಅಲ್ಲಿ ಏನಾಗತ್ ನಮ್ಗಿಲ್ಲಿ ಡೈರೆಕ್ಟ್ ಆಗಿ ನೋಡ್ರಿ, 90 10ರಿಂದ ಭಾಗಿಸಿದಾಗ ನಮ್ಗೆ ಎಷ್ಟಾಗತ್ತ? 9 ಆಗತ್ತ. ಸೊ ದೇರ್ ಆರ್ 9 ಆಪಲ್ಸ್ ಇನ್ ಈಚ್ ಬ್ಯಾಗ್. ಅಂದ್ರ 10 ಬ್ಯಾಗ್ ಒಳಗ ನಾವು 90 ಆಪಲ್ಸ್ ಗಳನ್ನ ಈಕ್ವಲ್ ಆಗಿ ಹಾಕ್ಬೇಕಾದ್ರ ಒಂದೊಂದು ಬ್ಯಾಗ್ ಒಳಗೆ ಎಷ್ಟೆಷ್ಟು ನಮ್ಗೆ ಆಪಲ್ಸ್ ಬಂದು ನೋಡ್ರಿ, 1 2 3 4 5 6 7 8 9 ಅಂತ ಬಂದು. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್, ದ ಟಾಯ್ ಮೇಕರ್ ಹ್ಯಾಸ್ 42 ಬಿ ಫ್ಲಶಸ್ ಅಂಡ್ ಪ್ಲೇಸ್ 6 ಇನ್ ಈಚ್ ಹೈವ್. ಅಂದ್ರ ಅವ್ರ ಗೊಂಬೆ ಮಾಡೋರು ಇರ್ತಾರಲ್ಲ, ಆ 42 ಅಂದ್ರೆ ಜೇನು ನೊಣಗಳು ಇರ್ತಾವಲ್ಲ, ಆ ಟೈಪ್ ಇರುವಂತವನ್ನ ಒಂದೊಂದ್ ಇದ್ರೊಳಗ ಕ್ಯಾರಿ ಬ್ಯಾಗ್ ಒಳಗ ಟೈಪ್ ಇದ್ದಂತಹ ಒಂದು ಟಾಯ್ ಒಳಗ ಅವರು ಹಾಕ್ಬೇಕಾಗಿದೆ. ಅದು ಎಂತಾವು 6 ಬ್ಯಾಗ್ ಒಳಗ ಅಥವಾ 6 ಇದ್ರೊಳಗ ಹಾಕ್ಬೇಕಾಗಿದೆ. ಹಾಗಾದ್ರೆ ಎಷ್ಟವು ಸಿಗ್ತಾವ್ ನಮಗ? ಸೊ ಇಲ್ಲಿ ನೋಡ್ರಿ,
ನೋಡ್ರಿ ಕಾಣಿಸ್ತಾ ಇದೆ ಹೌದಾ. ಈ ರೀತಿ ಇರುವಂತಹ ಒಂದು ಬ್ಯಾಗ್ ಅಥವಾ ಏನೋ ಒಂದು ಕಂಟೈನರ್ ಒಳಗ ಅವರು ಹಾಕ್ಬೇಕಾಗಿದೆ. ಸೊ ಅಲ್ಲಿ ಏನಾಗತ್ ನೋಡ್ರಿ ನಮ್ಗ 6 7 ಇನ್ನೂ ಒಂದ್ ಸ್ವಲ್ಪ ಆಗ್ಬೇಕಲ್ಲ ಹೌದಾ. ಎಷ್ಟಾಯ್ತು 42 6ರಿಂದ ಭಾಗಿಸಿದಾಗ ನಮ್ಗೆ ಏನಾಗತ್ ಹೇಳ್ರಿ 7 6 42. ಸೊ ಒಂದೊಂದ್ ಇದ್ರೊಳಗ್ ನಮ್ಗೆ ಎಷ್ಟಾಗತ್ ಹೇಳ್ರಿ 6 6 ಇವು ಬರ್ತಾವ. ಅವು ಎಷ್ಟು 7 ಇವು ಬರ್ತಾವ ಹೌದಾ. ನೆಕ್ಸ್ಟ್ ಇಲ್ಲಿ ಮತ್ ಸೇಮ್ ಇಲ್ಲೇ 56 ಸೇಮ್ ಹಿಂದಿನ ಪ್ರಾಬ್ಲಮ್ ಇದು. 56 ಅವು ಹನಿ ಬಿ ಇದನ್ನ ಮಾಡಿದಾರು ಅಂತವು 8 ಇವ್ ಅದಾವ ನಮಗ ಕಂಟೈನರ್. ಸೊ ಎಷ್ಟಾಗತ್ ನೋಡ್ರಿ ಈಗ ಜಸ್ಟ್ ನಿಮಗ್ ಇದು ಇರ್ಬೇಕಂದ್ರ 56 8 ಎಷ್ಟ್ಲೆ 56 ನೋಡ್ರಿ 8 7 56. ಸೊ ಈಗ ಒಂದ್ಸಲ ನೋಡೋಣ ಕರೆಕ್ಟಾ ಹೌದಾ. ಕಾಣಿಸ್ತಾ ಇದೆ ಇಲ್ಲಿ. ನೆಕ್ಸ್ಟ್ 36 marbles are divided equally into 9 jars. ಅಂದ್ರ 36 ಮಾರ್ಬಲ್ಸ್ ಗಳು ಏನ್ ಮಾಡಿದಾವ ಅಂತ 9 ಜಾರ್ ಒಳಗ ನಮಗ ಈಕ್ವಲ್ ಆಗಿ ಹಾಕ್ಬೇಕಾಗಿದೆ. ಹಾಗಾದ್ರೆ ಎಷ್ಟು ನಮಗ ಜಾರ್ಸ್ ಗಳು ಬೇಕಾಗ್ಯಾವು ಹೌದಾ. ಸೊ ಇಲ್ಲಿ ನೋಡೋಣ ಇದನ್ನ ಸ್ಲೈಡ್ ಮಾಡಿ. ಕಾಣಿಸ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಿ ಇಲ್ಲಿ 9 4 36 ಅಂದ್ರ 9 ನಮಗ ಜಾರ್ ಒಳಗ 4 ಮಾರ್ಬಲ್ಸ್ ಗಳನ್ನ ನಾವು ಹಾಕ್ಬೋದು ಅಂತ ಅರ್ಥ ಹೌದಾ. ನೆಕ್ಸ್ಟ್ ಈಚ್ ಜಾರ್ ಕ್ಯಾನ್ ಹೋಲ್ಡ್ 2 marbles. A teacher has 8 marbles. How many jars can she fill? ಅಂದ್ರ ಒಂದು ಜಾರು 2 ಮಾರ್ಬಲ್ಸ್ ಗಳನ್ನ ಹಿಡಿಬೇಕು ಅಂದ್ರ ಅದು ಅಷ್ಟೇ ಅದ್ರದ್ದು ಎಬಿಲಿಟಿ ಐತಿ ಹೌದಾ. ಬಟ್ ಟೀಚರ್ ಅವರು ಎಷ್ಟು 8 ಮಾರ್ಬಲ್ಸ್ ಗಳು ಅವ್ರ ಕಡೆ ಅದಾವ. ಹಾಗಾದ್ರೆ ಎಷ್ಟು ಅವರು ಜಾರ್ಗಳು ಬೇಕಾಗ್ತಾವ ನಮಗ ಅಂತ ಕೇಳ್ತಾ ಇದಾರೆ ಹೌದಾ. ಸೊ ಇಲ್ಲಿ ನೋಡೋಣ ಒಂದ್ಸಲ ನೋಡ್ರಿ ಕರೆಕ್ಟಾ. ಸೊ ಹಾಗಾದ್ರೆ ನಮ್ಗೆ ಎಷ್ಟ್ ಬೇಕು ಹೇಳ್ರಿ 4 ಜಾರ್ ಒಳಗ 2 ಮಾರ್ಬಲ್ ಅಂತ ಅವ್ರು ಎಷ್ಟು ಜಾರ್ ಒಳಗ ತುಂಬಬೇಕು 8 ಮಾರ್ಬಲ್ ಗಳನ್ನ ಅವ್ರು 4 ಜಾರ್ ಒಳಗ ತುಂಬಬೇಕು. ಅರ್ಥ ಆಯ್ತಾ. ಇದು ನಮ್ಗೆ ಏನಂದ್ರ ಬೇಸಿಕ್ ನಮಗ ಡಿವಿಷನ್ ಇದು ಸಂಖ್ಯೆಗಳ ಡಿವಿಷನ್. ಇದೇ ರೀತಿ ನಮಗ ಸ್ವಲ್ಪ ಅಲ್ಜಿಬ್ರಿಕ್ ಒಳಗ ಚೇಂಜ್ ಇರ್ತೈತಿ. ಸ್ವಲ್ಪ ಅದನ್ನು ನಾನು ತೋರಿಸ್ತೇನೆ ನೋಡ್ರಿ. ಇದು ಅರ್ಥ ಆಯ್ತು ನಿಮ್ಗ ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಆಯ್ತು ಅನ್ಕೋತೇನೆ ಹೌದಾ. ನೆಕ್ಸ್ಟ್ ಇಲ್ಲಿ ಇನ್ನೊಂದಿದೆ ನೋಡ್ರಿ. ಇದು ನಿಮಗ ಅಷ್ಟು ನಿಮಗೀಗ ಸಿಲೆಬಸ್ ಇಲ್ಲ ಬಟ್ ಅದ ಇದನ್ನ ತೋರಿಸ್ಬೇಕಲ್ಲ. ಸೊ ನೋಡ್ರಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಹೌದಾ. ಕಾಣಿಸ್ತಾ ಇದೆ ಇಲ್ಲಿ ನಮ್ಗಿದು ಲಾಂಗ್ ಡಿವಿಷನ್ ಮೆಥಡ್ ಅಂತ ನಿಮಗ 9th ಒಳಗಿದೆ 10th ಒಳಗಿದೆ ಆ ರೀತಿ ಇದೆ. ಬಟ್ ನಾನು ಇಲ್ಲೊಂದ್ಸಲ ಚೇಂಜ್ ಮಾಡಿ ತೋರಿಸ್ತೇನೆ ನೋಡ್ರಿ ನಿಮ್ಗೆ ಎಷ್ಟು ಆನ್ಸರ್ ಬರ್ಬೋದು ಅಂತ ಹೇಳಿ. ಇವಾಗಾದ್ರೂ ಮಾಡಿದ್ನಲ್ಲ ನಾನು ಫಸ್ಟ್ ಒಂದೊಂದು ಇಲ್ಲೊಂದಿತ್ತಲ್ಲ 4y³ ಅಂತ ಇತ್ತ ನೋಡ್ರಿ 4y⁴ 4y³ plus 5y² plus ಸಾರಿ ಪ್ಲಸ್ 6y ಅಂತ ಇತ್ತು ಹೌದಾ. ಇಲ್ಲಿ ಡಿವೈಡೆಡ್ ಬೈ ಏನಿತ್ತು ನೋಡ್ರಿ ಡಿವೈಡೆಡ್ ಬೈ ಏನಿದೆ 2y ಅಂತ ಇದೆ ಹೌದಾ. 2y ನೋಡ್ರಿ ಒಂದ್ ಸೆಕೆಂಡ್. ಇದು ಕರೆಕ್ಟ್ ಆಗಿ ಇದಾಗತ್ತಿಲ್ಲ ಒಂದ್ ಸೆಕೆಂಡ್. ಅಥವಾ ಇಲ್ಲೇ ನೋಡ್ರಿ ಒಂದ್ ಸೆಕೆಂಡ್. ಈಗ 2y ಹೌದಾ ಪ್ಲಸ್ 6y ಅಂತ ಹಾಕ್ತೇನೆ ಹೌದಾ. 6x ಅಂತ ಹಾಕ್ತೇನೆ ಡಿವೈಡೆಡ್ ಬೈ ನಾನು ಏನ್ ಮಾಡ್ತೇನೆ ಹೇಳ್ರಿ 2 ಅಂತ ಹಾಕ್ತೇನೆ. ಎಷ್ಟು ಬರ್ಬೋದು ನೋಡ್ರಿ. ಬಟ್ ಇದು ನಮ್ಗೆ ಏನಾಗತ್ತಂದ್ರ ಇದು ಸ್ವಲ್ಪ ಲಾಂಗ್ ಡಿವಿಷನ್ ಮೆಥಡ್ ಇರುವಂತಹ ಎಕ್ಸಾಂಪಲ್ಸ್. ಇದು ಲಾಂಗ್ ಡಿವಿಷನ್ ಮೆಥಡ್ ಇರುವಂತಹ ಎಕ್ಸಾಂಪಲ್ಸ್ ಬೇರೆ ಇದಾವ್. ಈ ಬಹುಪದೋಕ್ತಿದ ಬೇರೆ ಇದೆ. ಬಟ್ ನಮ್ಗೆ ಇದಿಷ್ಟೇ ನಮ್ಗ ಗೊತ್ತಿರ್ಲಿ ಹೌದಾ. ಬಟ್ ಇದಂತೂ ಅರ್ಥ ಆಯ್ತಲ್ಲ ನಿಮ್ಗ ಇಲ್ಲಿದೆ ಅಲ್ಲ ಹೌದಾ.
ಸೊ ಇಷ್ಟು ನಮ್ಗ ಗೊತ್ತಿರ್ಲಿ, ಯಾಕಂದ್ರೆ ಅದ್ ನಿಮ್ಗ ಸ್ವಲ್ಪ ಈ 8th ಕ್ಲಾಸಿಗೆ ನಿಮ್ಗದು ಆ ಸಿಲೆಬಸ್ಸಿಗಿಲ್ಲ. ಬಟ್ ನನಗೆ ಪರ್ಟಿಕ್ಯುಲರ್ ಆಗಿ ಆ ಬೀಜೋಕ್ತಿಗಳ ಭಾಗಾಕಾರ ನಮ್ಗ ಅದು ಸಿಗ್ತಾ ಇಲ್ಲ. ಸೊ ಇದನ್ನ ನಮ್ಗ ಇದು ಮೇನ್ ಕಾನ್ಸೆಪ್ಟ್ ಇದು ಗೊತ್ತಾಯ್ದ್ರೆ ಸಾಕು. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಈಗ ಏನ್ ಮಾಡ್ಬೇಕಂದ್ರೆ ಅಭ್ಯಾಸಕ್ಕೆ ಹೋಗೋಣ. ಅಭ್ಯಾಸ 6.3 ಅದ್ರೊಳಗ್ ನೋಡ್ರಿ, ಫಸ್ಟ್ ಒನ್ ಈ ಕೆಳಗಿನ ಭಾಗಾಕಾರಗಳನ್ನ ಮಾಡಿ ಅಂತ ಇದೆ. ಹೌದಾ? ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ, 28 x⁴, ಹೌದಾ, ಡಿವೈಡೆಡ್ ಬೈ 56 x ಅಂತ ಇದೆ. ಹೌದಾ? 56 x ಅಂತ ಇದೆ. ಸೊ ಇಲ್ಲಿ ನೋಡ್ರಿ ನಮ್ಗೆ ಏನಾಗತ್ತ, 28 ಇಂಟು ಇಲ್ಲಿ ಏನಾಗತ್ ನೋಡ್ರಿ, ಎಕ್ಸ್ ಇಂಟು ಎಕ್ಸ್ ಎಷ್ಟು ಸತಿ ಇದೆ ನಮ್ಗ? 4 ಸತಿ ಇದೆ. ಹೌದಾ? ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಅಂತ ಇದೆ. ಹೌದಾ? ಅದಾದ್ಮೇಲೆ ನೋಡ್ರಿ 56 x ಅಂತ ಇದೆ. ಹೌದಾ? ಸೊ ನಂಗೆ ಇಲ್ಲಿ ಏನ್ ಮಾಡ್ಬೋದು, ನಾನು ಡೈರೆಕ್ಟ್ ಆಗಿ ನಾನು ಏನ್ ಮಾಡ್ಬೋದು, ಭಾಗಾಕಾರ ಮಾಡ್ಬೋದು. ಯಾಕಂದ್ರೆ ನಮಗೆ ಸ್ವಲ್ಪ ಏರ್ತದೆ ಒಂದ್ಮೇಲೆ ಮತ್ತದೆಲ್ಲ ಅವಿಭಾಜ್ಯ ಅವರು ಪರ್ಟಿಕ್ಯುಲರ್ ಆಗಿ ನಮ್ಗ ಅವಿಭಾಜ್ಯ ಅಪವರ್ತನಗಳನ್ನ ತೆಗೆದ ನೀವು ಡಿವೈಡೆಡ್ ಬೈ ಮಾಡ್ರಿ ಅಂತ ಹೇಳಿಲ್ಲ. ನಮ್ಗೆ ಯಾವ ರೀತಿ ಈಸಿ ಆಗ್ತದೆ ನಾವು ಅದನ್ನ ಮಾಡ್ಬೋದು. ಸೊ ಇಲ್ಲಿ ನೋಡ್ರಿ, 28 ಒಂದ್ಲೆ 28 ಎರಡ್ಲೆ. ಹೌದಾ? 1 x ಹೋತು. ಎಷ್ಟು ಉಳಿತು ನೋಡ್ರಿ? 1/2 ಉಳಿತು. ಅದಾದ್ಮೇಲೆ ಎಷ್ಟು ಎಕ್ಸ್ ಇದಾವ್ ನೋಡ್ರಿ? 1 2 3 ಅಂತ ಇದಾವು. ಸೊ ಇದೇನಾಗತ್ ನಮ್ಗ x³ ಅಂತ ಆಗತ್ತ. ಸೊ ಹಾಗಾದ್ರೆ 28 x⁴ ಡಿವೈಡೆಡ್ ಬೈ 56 x ಅನ್ನ ಮಾಡಿದಾಗ ನಮ್ಗೆ ಎಷ್ಟು ಬಂತು? 1/2 x³ ಅಂತ ಬಂತು. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಏನಿದೆ ನೋಡ್ರಿ, -36, ಹೌದಾ, -36 y³, ಹೌದಾ, ಪ್ಲಸ್ ಡಿವೈಡೆಡ್ ಬೈ 9y² ಅಂತ ಇದೆ. ಹೌದಾ? -36 y³ ಅನ್ನ ನಾನು 9y² ನಿಂದ ಭಾಗಾಕಾರ ಮಾಡಬೇಕು. ಹೌದಾ? ಸೊ ಇಲ್ಲಿ -36 ಇಂಟು y ಇಂಟು y, ಯಾಕಂದ್ರೆ y ನಮ್ಗೆ ಎಷ್ಟಿದೆ? 3 ಸತಿ ಇದೆ. ಹೌದಾ? ಇಂಟು y ಅಂತ ಇದೆ. ಡಿವೈಡೆಡ್ ಬೈ 9 ಇಂಟು y ಎಷ್ಟು ಸತಿ ಇದೆ? ನಮಗ 2 ಸತಿ ಇದೆ. ಹೌದಾ? y ಇಂಟು y ಅಂತ ಇದೆ. ಕರೆಕ್ಟ್? 9 ಒಂದ್ಲೆ 9 4ಲೆ 36. ಹೌದಾ? ಇಲ್ಲೊಂದು y ಕ್ಯಾನ್ಸಲ್, ಇಲ್ಲೊಂದು y ಮತ್ತೊಂದು y ಕ್ಯಾನ್ಸಲ್ ಆಯ್ತು. ಎಷ್ಟು ಬಂತು ನಮ್ಗೆ ಆನ್ಸರ್? ಇಲ್ಲೇ ನೋಡ್ರಿ, ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಚಿಹ್ನೆ ಇರ್ತೈತಿ. ಸ್ವಲ್ಪ ಮೈನಸ್ ಇಂಟು ಪ್ಲಸ್ ಅಂತ ಅನ್ಕೋಬೇಕಿದು. ಭಾಗಾಕಾರ ಇದೆ, ಬಟ್ ನಮಗೆ ಚಿಹ್ನೆಯನ್ನ ಹಾಕ್ಬೇಕಂದ್ರ ನಮ್ಗ ಸ್ವಲ್ಪ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಅಂದ್ರ, ಈಗ ಮೈನಸ್ ಇಂಟು ಪ್ಲಸ್ ಏನಾಗತ್ ನಮ್ಗ? ಮೈನಸ್ ಆಗತ್ತ. ಇಲ್ಲಿ ಏನ್ ಉಳಿದೈತಿ ನಮ್ಗ? 4 ಉಳಿದಿದೆ. ಅದಾದ್ಮೇಲೆ ಇಲ್ಲಿ y ಅಷ್ಟ ಉಳಿದಿದೆ ಆನ್ಸರ್. ಅರ್ಥ ಆಯ್ತಾ? ಇವೆಲ್ಲ ನಮ್ಗೆ ಏನಾಗ್ಬಿಟ್ಟಿದವು? ಕ್ಯಾನ್ಸಲ್ ಆಗಿದೆ. ಲಾಸ್ಟ್ ಟೋಟಲ್ ಆನ್ಸರ್ ಎಷ್ಟು ಬಂದಿದೆ ನಮ್ಗ? -4y ಅಂತ ಬಂದಿದೆ. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಬಹಳ ಈಸಿ ಇದಾವ. ಜಸ್ಟ್ ನಿಮಗ ಒಂದೆರಡು ಕಾನ್ಸೆಪ್ಟ್ ಗಳು ಗೊತ್ತಾದ್ವು ಅಂದ್ರ, ಇಲ್ಲಿ ಏನಾಗಿದೆ, ಏಕಪದೋಕ್ತಿಯಿಂದ ಏಕಪದೋಕ್ತಿ ಅಥವಾ ಏಕಪದೋಕ್ತಿಯಿಂದ ದ್ವಿಪದೋಕ್ತಿ ಅಥವಾ ಬಹುಪದೋಕ್ತಿಗೆ ಭಾಗಾಕಾರ ಮಾಡುವಾಗ ಒಂದಿಷ್ಟು ಸ್ಟೆಪ್ಸ್ ಗಳು ಚೇಂಜ್ ಅದಾವು. ಅವ್ನ್ ಸ್ವಲ್ಪ ನೋಡ್ಕೊಂಡ್ರೆ ಸಾಕು, ನಿಮಗ ಇವನ್ನ ಈಸಿಲಿ ನೀವು ಮಾಡ್ತೀರಿ. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಥರ್ಡ್ ಒನ್ ನೀವ ಮಾಡ್ಬೋದು, 4th ಒನ್ ನೀವ ಮಾಡ್ಬೋದು. 5th ಒನ್ ಮಾಡ್ತೇನೆ ನೋಡ್ರಿ. ನಾನು 5th ಒನ್ ಸ್ವಲ್ಪ ಒಂದೆರಡೆರಡು ಎಕ್ಸಾಂಪಲ್ಸ್ ಗಳನ್ನ ಅಷ್ಟೇ ಮಾಡ್ತೇನೆ, ಯಾಕಂದ್ರೆ ಇವು ಈಸಿ ಇರುವಂತಹ ಕ್ವಶನ್ಸ್ ಗಳು. ಹೌದಾ? ನೀವ ಮಾಡ್ಬೋದು. 12 a⁸ ಇಂಟು b⁸ ಡಿವೈಡೆಡ್ ಬೈ -6 a⁶ b⁴ ಅಂತ ಇದೆ. ಹೌದಾ? a⁶ ಇಂಟು b⁴ ಅಂತ ಇದೆ ನಮಗೆ. ಹೌದಾ? ಸೊ ಈಗ ನಾನು ಯಾವ ರೀತಿ ಬರೀತೆ ನೋಡ್ರಿ, 12 ಇಂಟು ಇಲ್ಲೇ ನೋಡ್ರಿ
a⁸8 ಅಂತ ಇದೆ. ನಿಮಗ ಸ್ವಲ್ಪ ನಾನೀಗ ಇನ್ ಜನರಲ್ ಆಗಿ ಇದು ಹೆಂಗಿದೆ ಹಿಂಗೂ ತೋರಿಸ್ತೀನಿ. ಅದಾದ್ಮೇಲೆ ನಿಮಗೆ ನೆನಪಿರ್ಬೋದು ಘಾತಾಂಕಗಳ ನಿಯಮಗಳು, ಅದನ್ನ ನಾವು ಈಸಿಲಿ ಇಲ್ಲೇ ಅಪ್ಲೈ ಮಾಡ್ಬೋದು. ಹೌದಾ? ಸೊ ಫಸ್ಟ್ ಈಗ ನಾನು ಈಗ ಯಾವ ರೀತಿ ಹಂಗೆ ಮಾಡಿ ತೋರಿಸ್ತೇನೆ, ಅಂದ್ರೆ ನಿಮಗೆ ಇನ್ನೂ ಈಸಿ ಆಗಿ ಅಥವಾ ಟೈಮ್ ಸೇವ್ ಮಾಡ್ಲಿಕ್ಕೆ ಯಾವ ರೀತಿ ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತೇನಂತೆ. ಹೌದಾ? ಸೊ ಈಗ ಎ ಅನ್ನೋದು ಎಷ್ಟು ಸತಿ ಇದೆ ನಮಗ? 8 ಸಲ ಇದೆ. ಹೌದಾ? ಎ ಇಂಟು ಎ ಇಂಟು ಎ ಇಂಟು ಎ ಇಂಟು ಎ. ಹೌದಾ? ಕರೆಕ್ಟ್. ಅದಾದ್ಮೇಲೆ ಬಿ ಕೂಡ ನಮ್ಗೆ ಎಷ್ಟಿದೆ? 8 ಸತಿ ಇದೆ. ಬಿ ಇಂಟು ಬಿ ಬಿ. ಹೌದಾ? ಇಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೇನೆ ನೋಡ್ರಿ. ಬಿ ಬಿ ಬಿ. ಹೌದಾ? ಎ ಅನ್ನೋದು 8 ಸತಿ ಇದೆ, ಬಿ ಅನ್ನೋದು ಕೂಡ ನಮ್ಗ 8 ಸತಿ ಇದೆ. ಇದ್ರದ್ದು ಹೋಲ್ ಡಿವೈಡೆಡ್ ಬೈ ಎಷ್ಟಾಗತ್ತ? -6 ಇಂಟು ಎ ಅನ್ನೋದು ಎಷ್ಟು ಸತಿ ಇದೆ ನಮ್ಗ? ಎ ಇಂಟು ಎ ಎ. ಹೌದಾ? 6 ಸತಿ ಇದೆ. ಅದಾದ್ಮೇಲೆ ಬಿ ಅನ್ನೋದು 4 ಸತಿ ಇದೆ ನಮಗ್. ಹೌದಾ? ಕರೆಕ್ಟ್. ಇಲ್ಲಿ ನೋಡ್ರಿ 6 ಒಂದ್ಲೆ 6 ಎರಡ್ಲೆ ಆಯ್ತಿದೆ. ಕರೆಕ್ಟಾ? ಇಲ್ಲಿ ನೋಡ್ರಿ ಒಂದೊಂದ ಎ ಅನ್ನ ಕ್ಯಾನ್ಸಲ್ ಮಾಡ್ಕೋತಾ ಹೋಗೋಣಂತೆ. ಹೌದಾ? 1 ಎ 1 ಎ, 2 2, 3 3, 4 4, 5 5, 6. ಕರೆಕ್ಟಾ? ಅದಾದ್ಮೇಲೆ ಬಿ ನೋಡ್ರಿ 1 1, 2 2, 3 3, 4 4. ಕರೆಕ್ಟಾ? ಈಗ ಎಷ್ಟು ಉಳಿತ್ ನೋಡ್ರಿ, ಸ್ವಲ್ಪ ನಾನು ಇಲ್ಲಿ ಸೈಡಿಗೆ ಬರೀತೇನೆ, ಇಲ್ಲಿ ಜಾಗ ಎಲ್ಲಿತ್ತ. ಸೊ ಈಗ ಎಷ್ಟು ಉಳಿದಿದೆ ಇಲ್ಲಿ? ಇಲ್ಲಿ ನೋಡ್ರಿ ಪ್ಲಸ್ ಇಂಟು ಮೈನಸ್ ಏನಾಗಿದೆ ನಮ್ಗಿಲ್ಲೇ? ಮೈನಸ್ ಆಗಿದೆ. ಸೊ 2 ಅಂತೂ ಇಲ್ಲಿದೆ. ಹೌದಾ? ಅದಾದ್ಮೇಲೆ ಇಲ್ಲೇ ನಮ್ಗ ನೋಡ್ರಿ ಇಲ್ಲಿ ಹೋಲ್ ಇದ್ರೊಳಗೆ ಏನೇನು ಉಳ್ದವ್? ಎ ಅಷ್ಟ ಉಳ್ದವ್. ಮತ್ತೆ ಯಾವ್ದಾದ್ರು ಎ ಉಳ್ದಿತ್ತೇನು? ಇಲ್ಲೇ a². ಕರೆಕ್ಟ್. ಅದಾದ್ಮೇಲೆ ಬಿ ನೋಡ್ರಿ ಆಲ್ರೆಡಿ ಒಂದು ಹೋಗ್ಬಿಟ್ಟಾವ, ಇಲ್ಲಿ 4 ಹೋಗ್ಯಾವ. ಇನ್ನೆಷ್ಟು ಉಳ್ದಾವ್? 1 2 3 4 ಅಂತ ಉಳ್ದಿದವು. b⁴ ಅಂತ ಆಯ್ತು. ಕರೆಕ್ಟಾ? -2 a² b⁴ ಅಂತ ಆಯ್ತು. ಇದು ನಿಮ್ಗೆ ಏನಾಯ್ತು? ಜನರಲ್ ಬೇಸಿಕ್ ಸ್ವಲ್ಪ ಗೊತ್ತಾಗ್ಲಿ ಅನ್ನೋದಕ್ ನಿಮಗ ಅವ್ರು ಯಾವ ಮೆಥಡ್ ಒಳಗೆ ಹೇಳಿದ್ರು ಅದೇ ಮೆಥಡ್ ಒಳಗೆ ನಾನು ನಿಮಗ ತೋರಿಸಿದ್ದೆ. ಇದೇ ಪ್ರಾಬ್ಲಮ್ ಅನ್ನ ಇಷ್ಟು ದೊಡ್ಡ ಕಾಂಪ್ಲಿಕೇಟ್ ಆಗಿ ಬರೆಯೋಕ್ಕಿಂತನೂ ಇನ್ನೂ ಈಸಿ 1-2 ಸ್ಟೆಪ್ ಒಳಗೆ ಕರೆಕ್ಟ್ ಆಗಿ ಮುಗಿಯುವಂಗ ಯಾವ ರೀತಿ ಮಾಡಿ ತೋರಿಸ್ತೇನೆ ನೋಡ್ರಿ ನಾನು. ಇಲ್ಲಿ ನೋಡ್ರಿ 12 ಡಿವೈಡೆಡ್ ಬೈ -6 ಉಳಿತು. ಕರೆಕ್ಟಾ? ಸೊ ಇಲ್ಲಿ ನಿಮಗ್ ಗೊತ್ತಿರಬಹುದು ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತ ಹೇಳಿ ಇದ ಭಾಗದೊಳಗ ಅಂದ್ರೆ ಅಭ್ಯಾಸ ಯಾವ್ದು ಹೇಳ್ರಿ? ಈ ಭಾಗ 2ರೊಳಗೆ ನೀವು ಕಲ್ತಿದ್ರಿ. ಯಾವ್ದು ಹೇಳ್ರಿ? ಘಾತಾಂಕಗಳು ಮತ್ತು ಘಾತ ಸೂಚಿಗಳು. ಅದ್ರೊಳಗೆ ನೀವು ಘಾತಾಂಕಗಳ ನಿಯಮಗಳನ್ನ ಕಲ್ತಿದ್ರಿ. ಹೌದಾ? ಅಲ್ಲಿ ಏನಾಗಿತ್ತು ನೋಡ್ರಿ, a⁴m ಡಿವೈಡೆಡ್ ಬೈ a⁴n ಅಂತ ಇತ್ತು. ಹೌದಾ? ಅದನ್ನ ಏನಂತ ಬರೀತಿದ್ರಿ? a⁻m ಅಂತ ಬರೀತಿದ್ರಿ. ಕರೆಕ್ಟಾ? ಅಂದ್ರೆ m ಒಳಗ -n ಅನ್ನ ಮಾಡ್ಬೇಕು ನಾವು. ಅದೇ ರೀತಿ ನನ್ಗಿಲ್ಲಿ ಇಲ್ಲಿ ಕೂಡ a ಇದೆ, ಇಲ್ಲಿ ಡಿವೈಡೆಡ್ ಬೈ a ಇರೋದ್ರಿಂದ a⁸ ಅಂತ ಮಾಡ್ರಿ. ಕರೆಕ್ಟಾ? ನೆಕ್ಸ್ಟ್ b⁻, ಇಲ್ಲಿ 8 -4 ಅಂತ ಆಯ್ತು. ಹೌದಾ? ಇಲ್ಲ ನೋಡ್ರಿ ನಮಗೆ ಈಸಿಲಿ ಬಂದ್ಬಿಡ್ತೈತಿ. 6 ಒಂದ್ಲೆ 6 ಎರಡ್ಲೆ. ಸೊ -2 ಅಂತ ಆಯ್ತು. ಯಾಕಂದ್ರೆ ಇದು ಪ್ಲಸ್ ಇಂಟು ಮೈನಸ್ ಮೈನಸ್. 6 ಎರಡ್ಲೆ 12, ಇದು 2 ಉಳಿತು. ಇಲ್ಲಿ ನೋಡ್ರಿ a⁻8 -6 ಅಂದ್ರೆ ಎಷ್ಟಾಯ್ತು ನಮಗ? 2 ಅಂತ ಆಯ್ತು. b⁻8 -4 ಅಂದ್ರೆ ಎಷ್ಟಾಯ್ತು? 4 ಅಂತ ಆಯ್ತು. ಸೊ ಬಂತು, ಇದೇ ಸೇಮ್ ಆನ್ಸರ್ ಬಂತು. ಅಂದ್ರೆ ನೀವು ಹಂಗ್ ಮಾಡಿದ್ರು ಬರ್ತೈತಿ, ಹಿಂಗ್ ಮಾಡಿದ್ರು ಬರ್ತೈತಿ. ಬಟ್ ನಿಮ್ಗ ಟೈಮ್ ಸೇವ್ ಆಗ್ಬೇಕು. ಯಾಕಂದ್ರೆ ಎಕ್ಸಾಮ್ ಒಳಗೆ ಇದು ಒಂದೇ ಪ್ರಾಬ್ಲಮ್ ಇರುದಿಲ್ಲ ನಿಮ್ಗೆ ಸಾಲ್ವ್ ಮಾಡ್ಲಿಕ್ಕೆ, ಇನ್ನು ಸಾಕಷ್ಟು ಪ್ರಾಬ್ಲಮ್ಸ್ ಗಳಿರ್ತಾವು. ಅಲ್ಲಿ ಇಂತಲ್ಲೇ ನಾವು ಸ್ವಲ್ಪ ಟೈಮ್ ಸೇವ್ ಮಾಡಿದ್ರಂದ್ರೆ ಇನ್ನೂ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ಸ್ ಗೆ ನಾವು ಟೈಮ್ ಕೊಟ್ಟು ಇನ್ನೂ ಈಸಿಯಾಗಿ ಮಾಡಬಹುದು. ಹೌದಾ? ಈಗ ನಾ ಫಸ್ಟ್ ಮೆಥಡ್ ಆ ರೀತಿ ಆದ್ರೂ ಮಾಡ್ರಿ, ಈ ರೀತಿ ಆದ್ರೂ ಮಾಡ್ರಿ, ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಆಕೈತಿ ಆ ಟೈಪ್ ಮಾಡ್ರಿ. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಇದ್ರೊಳಗ ಯಾವ್ದು ಬಿಟ್ಟೆ ಹೇಳ್ರಿ? ನಾನು 3rd ಮತ್ತು 4th ಬಿಟ್ಟೆ. ಅಂದ್ರೆ ಅವು ಸೇಮ್ ಇರೋದ್ರಿಂದ ನಾನು ಬಿಟ್ಟಿನಿ, ನೀವ ಮಾಡ್ರಿ, ಅವ್ನು ಈಸಿ ಅದಾವು. ನೆಕ್ಸ್ಟ್ 2ನೇ ಮೇನ್ ಆಗ ಹೋಗ್ತೇನೆ ನೋಡ್ರಿ. ನಾನು 2ನೇ ಮೇನ್
ಈ ಕೆಳಗಿನ ಬಹುಪದೋಕ್ತಿಗಳನ್ನ ಕೊಟ್ಟಿರುವ ಏಕಪದೋಕ್ತಿಯಿಂದ ಭಾಗಿಸಿ. ನಿಮಗೆ ಈ ರೀತಿ ಎಕ್ಸಾಂಪಲ್ಸ್ ಗಳನ್ನ ನಾನು ಆಲ್ರೆಡಿ ಹೇಳಿದ್ದೆ. ಅಂದ್ರ ಒಂದು ಬಹುಪದೋಕ್ತಿಯನ್ನ ಕೊಟ್ಟಾರು, ಅದನ್ನ ಒಂದೇ ಒಂದು ಪದದಿಂದ ಅಥವಾ ಏಕಪದೋಕ್ತಿಯಿಂದ ನಾವೇನ್ ಮಾಡ್ಬೇಕು, ಭಾಗಿಸ್ಬೇಕು. ಹೌದಾ? ಹಾಗಾದ್ರೆ ಕ್ವಶನ್ ಏನಿದೆ ನೋಡ್ರಿ, ಯಾವ ರೀತಿ ಇದೆ. 5x ಸ್ಕ್ವೇರ್ minus 6x divided by 3x ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗತ್ತ ನೋಡ್ರಿ, ನಾನು ಫಸ್ಟ್ ಯಾವ ರೀತಿ ಬರ್ಕೋತೇನೆ. 5x ಸ್ಕ್ವೇರ್ minus 6x divided by 3x ಅಂತ ಇದೆ. ಹೌದಾ? ಇಸ್ ಈಕ್ವಲ್ ಟು, ಕರೆಕ್ಟ್. ಇಲ್ಲಿ ನಾವು ಫಸ್ಟ್ ಏನ್ ಮಾಡ್ಬೇಕು, ಇದ್ರೊಳಗ್ ಕಾಮನ್ ಆಗಿ ಯಾವ ಬರ್ತಾವೇನೋ ಚೆಕ್ ಮಾಡ್ರಿ. ಹೌದಾ? ಇದ್ರೊಳಗ್ ನೋಡ್ರಿ, ಈ 5 ಮತ್ತು 6 ಕಾಮನ್ ಆಗಿ ಬರುದಿಲ್ಲ. ಯಾಕೆ? ಕಾಮನ್ ಅಂದ್ರ ಅದ್ರದ್ದು ಮೇನ್ ಕಾನ್ಸೆಪ್ಟ್ ಅಂದ್ರ ಅವೆರಡು ನಿಮಗ ಒಂದೇ ಮಗ್ಗಿ ಒಳಗ್ ಬರ್ಬೇಕು ಅಥವಾ ಟೇಬಲ್ಸ್ ಒಳಗ ಬರ್ಬೇಕು. ಸೊ 5 ಮತ್ತು 6 ನಮಗ್ ಯಾವುದೇ ಮಗ್ಗಿ ಒಳಗ್ ಬರುದಿಲ್ಲ, ಹಂಗಾಗಿ ಅದು ಕಾಮನ್ ಆಗಿ ಬರ್ಲಿಕ್ಕೆ ನಮಗ ಚಾನ್ಸ್ ಇಲ್ಲ. ಆಮೇಲೆ ನೋಡ್ರಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಇದೆ. ಹೌದಾ? ನಾನು ಇದ್ರೊಳಗೆ ಎಕ್ಸ್ ಅನ್ನ ಹೊರಗೆ ತಕ್ಕೋಬಹುದು, ಕರೆಕ್ಟ್. ಅದಾದ್ಮೇಲೆ 5 ಇಲ್ಲಿ ಎಕ್ಸ್ ಸ್ಕ್ವೇರ್ ಒಳಗ ಆಲ್ರೆಡಿ 2 ಎಕ್ಸ್ ಒಳಗ ಒಂದ್ ಎಕ್ಸ್ ಹೋಗ್ಬಿಟ್ಟಿದೆ. ನಮ್ಗೆ ಏನಾಗಿದೆ, 5x ಉಳಿತು, ಮೈನಸ್ 6 ಅಷ್ಟ ಉಳಿತು. ಯಾಕಂದ್ರೆ ಎಕ್ಸ್ ಹೊರಗೆ ಹೋಗಿದೆ ನಮ್ಗೆ. ಡಿವೈಡೆಡ್ ಬೈ 3x ಅಂತ ಉಳಿತು. ಬಟ್ ಇಲ್ಲಿ ನೋಡ್ರಿ, ಎಕ್ಸ್ ಅಷ್ಟೇ ಕ್ಯಾನ್ಸಲ್ ಆಗ್ತೈತಿ, 3 ಆಸ್ ಇಟ್ ಈಸ್ ಉಳಿತೈತಿ ನಮಗ. ನಿಮ್ಗೆ ಆಗಲೇ ಒಂದು ಎಕ್ಸಾಂಪಲ್ ಅನ್ನ ತೋರಿಸಿದಲ್ಲ, 5x ಡಿವೈಡೆಡ್ ಬೈ 3 ಮೈನಸ್ 6 ಡಿವೈಡೆಡ್ ಬೈ 3 ಅಂತ ಇಡಬಹುದು. ಬಟ್ ಅಷ್ಟೆಲ್ಲ ನಿಮಗ್ ಸುಮ್ನೆ ಬೇಡ. ಈಗ ಎಷ್ಟಾಯ್ತು ನಮಗ್ ಉಳಿತೇನು, 5x ಮೈನಸ್ 6 ಡಿವೈಡೆಡ್ ಬೈ 3 ಅಂತ ಉಳಿತು. ಇನ್ ಮೇಲೆ ನಮಗ್ ಇದನ್ನ ಭಾಗಾಕಾರ ಮಾಡ್ಲಿಕ್ಕೆ ಬರುದಿಲ್ಲ. ಇಷ್ಟೇ, ಕಾಮನ್ ಆಗಿರುವನ್ನ ಹೊರಗೆ ತಕೊಂಡು ನಾವು ಡಿವೈಡೆಡ್ ಬೈ ಮಾಡ್ಬೋದು. ಅರ್ಥ ಆಯ್ತಾ? ಇದು ಜಸ್ಟ್ ಕಾಮನ್ ಆಗಿರುವಂತವನ್ನ ಹೊರಗೆ ತಕೊಂಡು ನಾವು ಡಿವೈಡೆಡ್ ಬೈ ಮಾಡ್ಬೋದು. ಹೌದಾ? ನೆಕ್ಸ್ಟ್ ಸೆಕೆಂಡ್ ನೋಡ್ರಿ, 3y raised to 8 minus 4y raised to 6 plus 5y raised to 4 divided by y raised to 4 ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗತ್ ನೋಡ್ರಿ, ನಮಗ ಫಸ್ಟ್ ನಾನು ಈ ರೀತಿ ಲೈನ್ ಹಾಕೋತೇನೆ. ಸೊ ಇಲ್ಲಿ ನೋಡ್ರಿ, ಈಗ ನೋಡ್ರಿ, ಕಾಮನ್ ಆಗಿ ಇಲ್ಲಿ ಕಾಮನ್ ಆಗಿರುವಂದ್ರೆ ಇಲ್ಲಿ y raised to 8 ಇದೆ, y raised to 6 ಇದೆ, y raised to 4 ಇದೆ. ಹೌದಾ? ಇಲ್ಲಿ ಅತಿ ಸಣ್ಣ ಸಂಖ್ಯೆಯನ್ನ ತಗೊಂಡ್ಬಿಡ್ಬೇಕು, ಅಂದ್ರೆ ನಮ್ಗೆ ಅದು ಕಾಮನ್ ಆಗಿ ಬಂದ್ಬಿಡ್ತೈತಿ. y raised to 4 ಅನ್ನ ನಾನು ಹೊರಗೆ ತಗೊಂಡ್ಬಿಡ್ತೇನೆ. ಹೌದಾ? ಯಾಕಂದ್ರೆ y ಇದ್ದಾಗ, ಎಲ್ಲಾ y ಇದ್ದಾಗ ಅಥವಾ ಎಲ್ಲಾ x ಇದ್ದಾಗ ಅಥವಾ ಎಲ್ಲಾ ಸೇಮ್ ಚರಾಕ್ಷರ ಇದ್ದಾಗ ಅಷ್ಟೇ ಇದು. ಹೌದಾ? ಸೊ ಈಗ ನಾನು ಏನ್ ಮಾಡ್ತೇನೆ, y raised to 4 ಅನ್ನ ಹೊರಗೆ ತಕೊಂಡೆ. ಅದಾದ್ಮೇಲೆ ಮತ್ತೆ ಈ ಸಂಖ್ಯೆಗಳೊಳಗೆ ಯಾವಾದ್ರೂ ಕಾಮನ್ ಇದಾವ ಅಂತ ಚೆಕ್ ಮಾಡ್ರಿ. 3, 4, 5 ಇವು ಒಂದೇ ಟೇಬಲ್ ಒಳಗೆ ಬರುದಿಲ್ಲ, ಹಾಗಾಗಿ ಅವು ಯಾವುದೇ ಕಾಮನ್ ಆಗಿ ನಮಗ ಬರುದಿಲ್ಲ. ಸೊ ನಾನೀಗ ಏನ್ ಮಾಡ್ತೇನೆ, ಬ್ರಾಕೆಟ್ ಹಾಕ್ತೇನೆ. 3 ಆಸ್ ಇಟ್ ಈಸ್ ಇದೆ. ಇಲ್ಲಿ ನೋಡ್ರಿ, y raised to 8 ಒಳಗ ಆಲ್ರೆಡಿ y raised to 4 ಅನ್ನ ತೆಗೆದ್ಬಿಟ್ಟೇನೆ ನಾನು. ಏನ್ ಉಳಿತು, y raised to 4 ಮೈನಸ್ 4y raised to, ಇಲ್ಲ ಆಲ್ರೆಡಿ y raised to 6 ಒಳಗ 4 ಹೋಗ್ಬಿಟ್ಟಿದಾವ್. ಅಂದ್ರೆ ಎಷ್ಟು ಉಳಿತು, 2 ಉಳಿತು, ಪ್ಲಸ್ 5. ಹೌದಾ? y raised to 4 ಒಳಗೆ ಪೂರ್ತಿ y raised to 4 ಅನ್ನ ನಾನು ಹೊರಗೆ ತಗೊಂಡಿದ್ದೀನಿ. ಹೌದಾ? ಡಿವೈಡೆಡ್ ಬೈ y raised to 4. ಸೊ y raised to 4 y raised to 4 ಕ್ಯಾನ್ಸಲ್ ಆಯ್ತು. ಸೊ ಟೋಟಲ್ ಆನ್ಸರ್ ಎಷ್ಟು ಬಂತು, 3y raised to 4 ಮೈನಸ್ 4y ಸ್ಕ್ವೇರ್ ಪ್ಲಸ್ 5 ಅಂತ ಆಯ್ತು. ಇಷ್ಟೇ ಆನ್ಸರ್. ಇದ್ರ ನೆಕ್ಸ್ಟ್ ನಮಗ್ ಮಾಡ್ಲಿಕ್ಕೆ ಬರೋದಿಲ್ಲ. ಇಷ್ಟನ್ನ ನಾವು ಭಾಗಾಕಾರನ ಮಾಡ್ಬೋದು. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಹೋಗೋಣ. ಈಗ ಜಸ್ಟ್ ನಿಮಗ್ ಕಾಮನ್ ತೆಗಿಬೇಕು, ಡಿವೈಡೆಡ್ ಬೈ ಮಾಡ್ಬೇಕು. ಬಹಳ ಈಸಿ ಅದಾವ ಇವು. ಈ ಟಾಪಿಕ್ ಇರುದ, ಭಾಗಾಕಾರದ ಟಾಪಿಕ್ ಇರುದ ನಿಮಗ ಅಗ್ದಿ ಈಸಿ ಅದಾವ್. ಬಟ್ ನಮಗ್ ಒಂದಷ್ಟು ಸ್ಟೆಪ್ಸ್ ಗಳು ಚೇಂಜ್ ಅದಾವು. ಸೊ ಅವನ್ನ ಯಾವ್ಯಾವ ಮೇನ್ ಇದಾವ ನಾನು ಹೇಳ್ತಾ ಇದ್ದೀನಿ. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಥರ್ಡ್ ಒನ್ ನೋಡ್ರಿ. ಥರ್ಡ್ ಒನ್ 8x cube y ಸ್ಕ್ವೇರ್ z ಸ್ಕ್ವೇರ್. ಹೌದಾ? ಪ್ಲಸ್ x ಸ್ಕ್ವೇರ್ y ಕ್ಯೂಬ್ z ಸ್ಕ್ವೇರ್
ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಜೆಡ್ ಕ್ಯೂಬ್ ಡಿವೈಡೆಡ್ ಬೈ 4x ಸ್ಕ್ವೇರ್ ವೈ ಸ್ಕ್ವೇರ್ ಜೆಡ್ ಸ್ಕ್ವೇರ್ ಅಂತ ಇದೆ. ಹೌದಾ? ಸೊ ಇಲ್ಲಿ ನಾನು ಏನ್ ಮಾಡ್ತೇನೆ, ಕಾಮನ್ ಆಗಿ ಬರುವಂತವು 8 ಅಂತೂ ಇಲ್ಲಿ ಆಲ್ರೆಡಿ ಇದೆ. ಹೌದಾ? ಇದ್ರೊಳಗೆ ಅಗ್ದಿ ಸಣ್ಣುವಂತ ಇರುವಂತ ಬೀಜೋಕ್ತಿಗಳನ್ನ ತಗೋತೇನೆ ನಾನು. ಅಂದ್ರೆ ನೋಡ್ರಿ ಇಲ್ಲಿ ಯಾವ ರೀತಿ ತಗೋತೇನೆ, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಜೆಡ್ ಸ್ಕ್ವೇರ್ ಅಂತ ತಗೋತೇನೆ. ಹೌದಾ? ಸೊ ಇಲ್ಲಿ ನೋಡ್ರಿ 8 ಅಂತೂ ಆಲ್ರೆಡಿ ಹೊರಗಿದೆ. ಸೊ ವೈ ಸ್ಕ್ವೇರ್ ಹೊರಗೆ ಬಂತು, ಜೆಡ್ ಸ್ಕ್ವೇರ್ ಬಂತು. ಈ ಎಕ್ಸ್ ಕ್ಯೂಬ್ ಒಳಗೆ ಆಲ್ರೆಡಿ ಎಕ್ಸ್ ಸ್ಕ್ವೇರ್ ಹೊರಗೆ ಬಂದೈತಿ. ಎಷ್ಟು ಉಳಿತು? ಎಕ್ಸ್ ಉಳಿತು. ಪ್ಲಸ್ ಎಕ್ಸ್ ಸ್ಕ್ವೇರ್ ಜೆಡ್ ಸ್ಕ್ವೇರ್ ಹೋಗಿದೆ, ವೈ ಕ್ಯೂಬ್ ಒಳಗಂದ್ರ ವೈ ಅಷ್ಟ ಉಳಿತು. ಪ್ಲಸ್ ಇಲ್ಲಿ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಅಂದ್ರ ಜೆಡ್ ಅಷ್ಟ ಉಳಿತು. ಡಿವೈಡೆಡ್ ಬೈ 4x ಸ್ಕ್ವೇರ್ ವೈ ಸ್ಕ್ವೇರ್ ಜೆಡ್ ಸ್ಕ್ವೇರ್ ಅಂತ ಇಲ್ಲೇ ಇದೆ. ಹೌದಾ? ಸೊ ಏನಾಯ್ತು ನೋಡ್ರಿ, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. 4 ಒಂದ್ಲೆ 4 2 ಉಳಿತು. ಸೊ ಎಷ್ಟಾಯ್ತು ಆನ್ಸರ್ ನಮ್ಗ? 2 ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಅಷ್ಟೇ ಉಳಿತು. ಇಷ್ಟು ನಮ್ದು ಆನ್ಸರ್ ಬಂತು. ಇದ್ರ ನೆಕ್ಸ್ಟ್ ನಮಗ ಭಾಗಾಕಾರ ಮಾಡ್ಲಿಕ್ಕೆ ಬರುದಿಲ್ಲ. ಅರ್ಥ ಆಯ್ತಾ? ಇದು ನಿಮ್ದು ಇವತ್ತಿನ ಯಾವ್ದು ಹೇಳ್ರಿ, ಬೀಜೋಕ್ತಿಗಳ ಭಾಗಾಕಾರವನ್ನು ಒಂದು ಟಾಪಿಕ್ ಆಗಿತ್ತು. ಇದರೊಳಗೆ ಇನ್ನೂ ಸಾಕಷ್ಟು ಪ್ರಾಬ್ಲಮ್ಸ್ ಗಳದಾವು. ಅವನ್ನೆಲ್ಲ ನಾವು ನೆಕ್ಸ್ಟ್ ಕ್ಲಾಸ್ ಒಳಗ ನೋಡೋಣಂತೆ. ಥ್ಯಾಂಕ್ ಯು.